ನಲಿದಾಡುತ್ತಾ ಬಾರಮ್ಮ ತಾಯಿ ಪಾರ್ವತಾ ದೇವಿ ಪರಮೇಶ್ವರನಿಂದ ವರವನ್ಪಟ್ಟು ನಮ್ಮ ತಾಯಿಯಾದಂತಹ ಜಗನ್ಮಾತೆಯು ವರ್ಷಕ್ಕೆ ಒಮ್ಮೆ ಬಾರಿ ಭೂಲೋಕಕ್ಕೆ ಬರ್ತಿದ್ದಾಳಯ್ಯ. ರುದ್ರ ಪರಮೇಶ್ವರ ಬಳಿಗೆ ಹೋಗಿ, ಏ ಪರಮೇಶ್ವರ ರಕ್ಷಕ, ನಾನು ಒಮ್ಮೆ ಬಾರಿ ಲೋಕಕ್ಕೆ ಹೋಗಿ ಬರೋಣ ಸ್ವಾಮಿ, ನನಗೆ ಅಪ್ಪಣೆಯನ್ನು ಕೊಡು ಎಂದುಂಡಿದಾಗ ಒಂದು ಪರಮೇಶ್ವರನು ಒಂದು ಗೌರಿ ತಾಯಿಗೆ ಅಪ್ಪಣೆಯನ್ನು ಕೊಟ್ಟಳಯ್ಯ. ರುದ್ರ ಗೌರಿ ತಾಯಿ, ನೀನು ಏದಕ್ಕೋಸ್ಕರವಾಗಿ ಭೂಲೋಕಕ್ಕೆ ಹೋಗುತ್ತಿದ್ದೆ ಎಂದು ನೋಡಿದಾಗ, ಸ್ವಾಮಿ ಪರಮೇಶ್ವರ ನೀನು ಶಿವರಾತ್ರಿಯದೊಂದೊಡನೆ ಭೂಲೋಕಕ್ಕೆ ಹೋಗುತ್ತೀಯ. ಅದಕ್ಕೋಸ್ಕರವಾಗಿ ಒಮ್ಮೆ ಬಾರಿ ಭೂಲೋಕಕ್ಕೆ ಹೋಗಿ ಗಜರಾಜನಿಗೆ ಒಂದು ವಿಡಿಪಿನಕಲ್ಲು ಎಂಬ ಸುರಕ್ಷೇತ್ರದಲ್ಲಿ ಪೂಜೆಯನ್ನು ಸಲ್ಲಿಸುತ್ತಿದ್ದಾರಂತೆ. ನಾನು ಕಣ್ಣಾರೆ ಕಂಡು ಕೈಲಾಸಕ್ಕೆ ಬರುವನು ಸ್ವಾಮಿ, ನನಗೆ ಅಪ್ಪಣೆ ಕೊಡು ಎಂದು ನುಡಿದಾಗ ಆ ಗೌರಿ ಮಾತೆಗೆ ಒಂದು ಪರಮೇಶ್ವರನು ಗೌರಿ ತಾಯಿಯು ವಿಡಿಪಿನಪಲ್ಲಿ ಗ್ರಾಮದಲ್ಲಿ ಹೀಗೆ ಬರ್ತಿದ್ದಾಳಪ್ಪ ಅಂದರೆ ಅರಿಶಿನ ಕುಂಕುಮ ಭಾಗ್ಯವನ್ನು ಹಚ್ಚಿಕೊಂಡು ಒಳ್ಳೆ ಶುಭ ಗಳಿಗೆಯಲ್ಲಿ ವಿಡಿಪಿನಕಲ್ಲಿಗೆ ಸೇರಿದ್ದಾಳಯ್ಯ. ಹರ ಮಹಾದೇವ ದೇವ, ನನ್ನ ಮುದ್ದು ಮಗನಾದಂತಹ ರಾಜನಿಗೆ ವಿಡಿಪಿನಕಲ್ಲಿರುವಂತಹ ಮಹಾಭಕ್ತಾದಿಗಳು, ಭಕ್ತರು, ಎಲ್ಲರೂ ಸೇರಿಕೊಂಡು ಗಜರಾಜನಿಗೆ ಪೂಜೆ ಸಲ್ಲಿಸುತ್ತಿದ್ದಾರಯ್ಯ. ಅದನ್ನು ನೋಡಿದಂತಹ ಗೌರಿ ಮಾತೆಯು ಸಂತೋಷಭರಿತಳಾಗಿ ಆನಂದಭರಿತಳಾಗಿ ನೋಡೋದಕ್ಕಾಗಿ ಲಕ್ಷ್ಮೀ ಸರಸ್ವತಿಯರು, ಈ ಲಕ್ಷ್ಮೀ ಕೈಲಾಸದಿಂದ ಅಕ್ಕ ಭೂಲೋಕಕ್ಕೆ ಬಂದಿದ್ದಾಳಂತೆ. ನಾನು ನೀನು ಹೋಗಿ ನನ್ನನ್ನು ಕಣ್ಣಾರೆ ಕಂಡು ಮತ್ತೆ ಬರೋಣ ನಡಿ ಎಂದು ಆ ಒಂದು ಲಕ್ಷ್ಮೀ ಸರಸ್ವತಿಯರು ಈ ವಿಡಿಪಿನಪಲ್ಲಿ ಗ್ರಾಮಕ್ಕೆ ಬಂದರಯ್ಯ. ನಮ್ಮ ತಾಯಿ ಗೌರಿ ಮಾತೆಯನ್ನು ನೋಡಿ ಕಿಲಿ ಕಿಲಿ ಅಂತ ನಗಲು. ಏತಕ್ಕಾಗಿ ಅಂದರೆ, ಏ ಲಕ್ಷ್ಮೀ, ಏ ಸರಸ್ವತಿ, ಅಕ್ಕನ ಕೊಳ್ಳಲ್ಲಿ ಬಂಗಾರವೇ ಇಲ್ಲ, ವಜ್ರವೇ ಇಲ್ಲ, ವೈಡೂರ್ಯವೇ ಇಲ್ಲ, ಏನು ಗಿಡದಿಂದ ಉರಿದ ರುದ್ರಮಾಲೆ ಇದೆ. ನೋಡಿದಾಗ ಒಂದು ಗೌರಿ ಮಾತೆಯನ್ನು ತಿರಸ್ಕರಿಸಿ ಒಂದು ಲಕ್ಷ್ಮೀ ಸರಸ್ವತಿಯರು ಕಿಲಿಯತ್ತ ನಗಲು ದುಃಖವನ್ನು ತಾಳಲಾರದೆ ನಮ್ಮ ತಾಯಿ ಗೌರಿ ಮಾತೆಯು ಕೈಲಾಸಕ್ಕೆ ಓಡಿ ಹೋದಳಯ್ಯ. ಏ ಪರಮೇಶ್ವರ, ಏ ಶಶಿಧರ, ಏ ನೀಲಕಂಠ, ನನಗೆ ಬಂಗಾರವೇ ಬೇಕು, ವಜ್ರವೇ ಬೇಕು, ವೈಡೂರ್ಯವೇ ಬೇಕು ಎಂದು ನುಡಿದಾಗ ಪರಮೇಶ್ವರನು, ಗೌರಿ ತಾಯಿ, ಏತಕ್ಕೆ ಬಂಗಾರ, ಗಂಡನು ನಾನೇ ಇರುವಾಗ ಬಂಗಾರವ ಬೇಡ ಗೌರಿ ತಾಯಿ ಎಂದು ನೋಡಿದಾಗ, ಏಕೆ ಬೇಕು ಪರಮೇಶ್ವರ, ಭೂಲೋಕದಲ್ಲಿ ಆಸ್ತಿಗೆ ಬೆಲೆ ಕೊಡುವರು, ಬಂಗಾರಕ್ಕೆ ಬೆಲೆ ಕೊಡುವರು ನೋಡಿದಾಗ ಒಂದು ಪರಮೇಶ್ವರನು ನನ್ನ ಭಸ್ಮವನ್ನೇ ತೆಗೆದು ಕುರಗಂಜಿ ತೂಕವನ್ನು ಕೈಯಲ್ಲಿ ಇಟ್ಟು, ಏ ಗೌರಿ ಮಾತೆ, ಕುಲಗಂಜಿ ತೂಕ ಭಸ್ಮವನ್ನು ತೆಗೆದುಕೊಂಡು ಮನೆಗೆ ಹೋಗಿ ಕುಲಗಂಜಿ ತೂಕ ಬಂಗಾರವನ್ನು ತೆಗೆದುಕೊಂಡು ಬಾ ಎಂದು ನೋಡಿದಾಗ